ಇದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇದ್ದ ಅಕ್ರಮ ದಂಧೆ. ಗಣಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅಕ್ರಮ ನಿಂತಿಲ್ಲ. ದಂಧೆಕೋರರ ಹಾವಳಿ ಜಾಸ್ತಿ ಆಗಿದೆ. ಬೋಗಸ್ ಬಿಲ್ಲು, ಸರ್ಕಾರಕ್ಕೆ ಕೋಟಿ ಕೋಟಿ ಜಿಎಸ್ಟಿ ದೋಖಾ. ಅಕ್ರಮ ದಂಧೆಕೋರರಿಗೆ ಚಳಿ ಬಿಡಿಸಿದ್ದಾರೆ ಬಳ್ಳಾರಿಯ ಪೊಲೀಸರು. ಗಣಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ನಿಂತಿಲ್ಲ ಅಕ್ರಮ ದಂಧೆಕೋರರ ಹಾವಳಿ. ಬೋಗಸ್ ಬಿಲ್ಲು, ಸರ್ಕಾರಕ್ಕೆ ಕೋಟಿ ಕೋಟಿ ಜಿಎಸ್ಟಿ ದೋಖಾ. ಅಕ್ರಮ ದಂಧೆಕೋರರಿಗೆ ಚಳಿ ಬಿಡಿಸಿದ್ದಾರೆ ಬಳ್ಳಾರಿ ಪೊಲೀಸರು. ಅಕ್ರಮವಾಗಿ ಕಬ್ಬಿಣದ ಅದಿರು ಸಾಗಾಟ ಮಾಡ್ತಿದ್ದ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿ ಲಾರಿಗಳನ್ನ ಬೆನ್ನಟ್ಟಿದ್ದಾರೆ ಪೊಲೀಸರು. ಸುಹಾನ್ ಸ್ಟೀಲ್ ಫ್ಯಾಕ್ಟರಿಗೆ ಅಕ್ರಮವಾಗಿ ಅದಿರನ್ನ ಸಾಗಾಟ ಮಾಡ್ತಾ ಇದ್ರು. ಪರ್ಮಿಟ್ಟು, ಬಿಲ್ ಇರಲಿಲ್ಲ, ಇದ್ಯಾವುದು ಕೂಡ ಇಟ್ಕೊಳ್ಳದೆ ಸಾಗಾಟ ಮಾಡ್ತಿದ್ದ ಸುಮಾರು 10 ಲಾರಿಗಳನ್ನ ಖಾಕಿ ಸೀಸ್ ಮಾಡಿದೆ. ತೋರಣಗಲ್ ಬಳಿ ಲಾರಿಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬನ್ನಿಹಟ್ಟಿ ರೈಲ್ವೆ ಕ್ರಾಸಿಂಗ್ ಬಳಿ ಅದಿರು ಅನುಮಾನಾಸ್ಪದ ಡಂಪಿಂಗ್ ಆಗ್ತಾ ಇತ್ತು. ಲಿಂಗದಹಳ್ಳಿ ಬಳಿ ಡಂಪ್ ಮಾಡಿದ್ದಂತಹ ಸಾವಿರಾರು ಟನ್ ಅದಿರುಗಳು ಪತ್ತೆಯಾಗಿದೆ. ರೈಲ್ವೆ ಇಲಾಖೆ ಜಾಗದಲ್ಲಿ ಅಕ್ರಮವಾಗಿ ಸುಹಾನ್ ಕಂಪನಿ ಅದಿರನ್ನ ಸಂಗ್ರಹಿಸಿತ್ತು. ಅಕ್ರಮ ಡಂಪಿಂಗ್ ಯಾರ್ಡ್ ಏನಿದೆ ಅಲ್ಲಿಗೆ ಬಳ್ಳಾರಿಯ ಡಿಎಂಜಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ವೇಳೆ 205 ಲಾರಿಗಳ ಪರ್ಮಿಟ್ ಅನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಬಳ್ಳಾರಿ ಪೊಲೀಸರ ಮಿಂಚಿನ ಭೇಟಿಯಿಂದಾಗಿ ಒಂದು ದೊಡ್ಡ ದಂಧೆ ಬಯಲಾಗಿದೆ. ಸುಹಾನ್ ಕಂಪನಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಒಂದು ಕಡೆ ಬೋಗಸ್ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಕೋಟಿ ಕೋಟಿ ಜಿಎಸ್ಟಿ ದೋಖಾ ಕೊಡ್ತಾ ಇರೋದು. ಅದರ ಜೊತೆಗೆ ಇದಕ್ಕೆಲ್ಲ ಏನು ದಾಖಲೆಗಳು ಬೇಕಾಗಿರುತ್ತೆ, ಡಾಕ್ಯುಮೆಂಟ್ಸು, ಅದು ಯಾವುದೂ ಕೂಡ ಇಲ್ಲ. ಪರ್ಮಿಟ್ ಇಲ್ಲ, ಮತ್ತೊಂದಿಲ್ಲ. ಈ ಥರದ್ದೆಲ್ಲ ಮಾಡಬೇಕು ಅಂತಂದರೆ ಪರ್ಮಿಷನ್ ತಗೊಳ್ಳೋದು ಅದು ಯಾವುದೂ ಕೂಡ ಇಲ್ಲ. ಅಕ್ರಮ ನಡೀತಾ ಇತ್ತು. ದೊಡ್ಡ ಅಕ್ರಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಆ ಭಾಗದಲ್ಲಿ ನಡೀತಾ ಇರುವಂತಹ ಈ ಥರದ ದಂಧೆಗಳನ್ನು ಪದೇ ಪದೇ ನಾವು ಹೇಳ್ತಾ ಇದ್ರು ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಕಾನೂನು ಬಗ್ಗೆ ಭಯ ಇಲ್ಲ. ರಾಜಾರೋಷವಾಗಿ ಅಕ್ರಮ ಎಸಗ್ತಾ ಇದ್ರು. ಈಗ ಬಳ್ಳಾರಿಯಲ್ಲಿ ಅಕ್ರಮ ಅದಿರು ದಂಧೆ ಬಯಲಿಗೆ ಬಂದಿದೆ. ಸುಮಾರು 10ಕ್ಕೂ ಹೆಚ್ಚು ಲಾರಿಗಳನ್ನು ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸುಹಾನ್ ಕಂಪನಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಅಕ್ರಮ ದಂಧೆ ಇದು. ಇನ್ನೂ ಕೂಡ ಅಕ್ರಮ ದಂಧೆಕೋರರ ಹಾವಳಿ ಕಡಿಮೆ ಆಗಿಲ್ಲ. ಅದಕ್ಕೆ ಎಕ್ಸಾಂಪಲ್ ಈಗ ಪೊಲೀಸರು ನಡೆಸಿರುವಂತಹ ಈ ಕಾರ್ಯಾಚರಣೆ. ಒಂದು ಕಡೆ ಬೋಗಸ್ ಬಿಲ್ಗಳನ್ನು ಕ್ರಿಯೇಟ್ ಮಾಡೋದು, ಸರ್ಕಾರಕ್ಕೆ ದೋಖಾ ಕೊಡೋದು, ಕೋಟಿ ಕೋಟಿ ದೋಖಾ. ಅಕ್ರಮ ದಂಧೆಕೋರರ ಚಳಿ ಬಿಡಿಸುವಂಥ ಕೆಲಸವನ್ನು ಬಳ್ಳಾರಿ ಖಾಕಿ ಮಾಡಿದೆ. ಬನ್ನಟ್ಟಿ ರೈಲ್ವೆ ಯಾರ್ಡ್ ಅಂತಲಿ ಸುವರ್ಣ ಸ್ಟೀಲ್ಸಿಂದ ಮಾಂಡವಿ ಪೈಲಟ್ಸ್ಗೆ ಮೆಟಲ್ ಹೋಗ್ತಾ ಇದೆ. ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇಲ್ಲೀಗಲ್ ಅಂತ ಹೇಳಿದ್ದಾರೆ. ಬಟ್ ಎಲ್ಲರೂ ಬಂದುಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತೇಳಿ ಪರಿಶೀಲನೆ ಮಾಡಿ ಕೊಟ್ಟಿದ್ವಿ. 4,000 ಟನ್ 4,000 ಟನ್ 205 ಟ್ರಿಪ್ ಸಿಟಿ ಎಲ್ಲ ಲೀಗಲ್ ಆಗಿದೆ. ಯಾರು ಇಲ್ಲಿ ಆಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ರೈಲ್ವೆಯವ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಅವ್ರದ್ದೇ ಆ್ಯಡ್ ಆಗಿದ್ದಕ್ಕೋಸ್ಕರ ಇಲ್ಲೊಂದು 50 ಟ್ರಿಪ್ಪು ಬೆಳಗ್ಗೆನೇ ಬಂದಿದ್ದು ಗಾಡಿಗಳು. ಅವು ಇಲ್ಲಿ ಅನ್ಲೋಡ್ ಮಾಡಿಸಿದ್ವಿ. ಮತ್ತು ಮಧ್ಯಾಹ್ನದಿಂದ ಅಲ್ಲೇ ಅನ್ಲೋಡ್ ಆಗಿದ್ದಾವೆ. ಮತ್ತು ಅದನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ವಿ. ಅವ್ರು ರೈಲ್ವೆ ಜಾಗದಲ್ಲೇ ಮಾಡಿದ್ವಿ. ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅಂತೇಳಿ ಇಲ್ಲಿ ಮಾಡ್ತೀವಿ. ಇಲ್ಲಿ ಅವರೇ ಸೂಚನೆ ಮಾಡಿದ್ವಿ. ಅಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಗಾಡಿ ಅಲ್ಲೇ ಹಾಕ್ಕೊಳ್ರಿ ಮಟ್ರೆಲ್ಲ. ಪೊಲೀಸ್ ಇನ್ಫಾರ್ಮೇಷನ್ ಪ್ರಕಾರ ನಾವಿಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ. ಡಾಕ್ಯುಮೆಂಟ್ಗಳನ್ನೆಲ್ಲ ವೆರಿಫೈ ಮಾಡಿದ್ವಿ. ಇದೆಲ್ಲ ಜಿನ್ನೆನ್ ಇದೆ. ಹಾಗೆ ಇದನ್ನ ಮತ್ತೆ ದಾಸ್ತಾನನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಲೀಗಲ್ ಆಗಿದೆ. ಯಾವುದು ಮೇಡಮ್ ಅದು ಕಂಪನಿ? ಸುಹಾನ್ ಕಂಪ್ನಿಯಿಂದ ಬಂದಿರೋಂಥದ್ದು, ಪ್ರೈವೇಟ್ ಲಿಮಿಟೆಡ್ ಇಂದ. ಇದು ಮಾಂಡವಿ ರಿವರ್ ಪೆಲೆಟ್ ಪ್ಲಾಂಟ್ಗೆ ಹೋಗುವಂಥದ್ದು, ಬನ್ನಿಹಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂಥದ್ದು. ಇಲ್ಲಿ ಯಾಕೆ ಡಂಪ್ ಮಾಡಿದ್ರೆ?
ರೈಲ್ವೆ ರೇಕ್ ಮೂವ್ಮೆಂಟ್ ಆಗಬೇಕಾದ್ರೆ ರೈಲ್ವೆ ಸೈಡಲ್ಲಿ ತಂದು ಹಾಕೊಂಡಿರ್ತಾರೆ. ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನೂ ನಾವು ಕೇಳಿದ್ವಿ, ಇಲ್ಲೋದ್ರು ಅವ್ರ ಪ್ರಿಮಿಸಸ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ರೋಡ್ ರೇಕ್ ಪರ್ಮಿಷನ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಬೋಗಸ್ ಬಿಲ್ಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಕೋಟಿ ಕೋಟಿ ದೋಖಾ ಕೊಡ್ತಾ ಇದ್ದಂಥ ಅಕ್ರಮ ದಂಧೆಕೋರರ ಚಳಿ ಬಿಡಿಸಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಏನೆಲ್ಲ ಗೊತ್ತಾಯಿತು? ಲೀಗಲ್ಲ ಇಲ್ಲೀಗಲ್ಲ ಏನು ಮಾಹಿತಿ ಇದೆ? ಹೌದು ಪ್ರಭು, ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಎದುರು ಸಾಗಾಟ ಆರಂಭ ಆಗಿದೆ ಅಂತಕ್ಕಂಥ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಏನು ಬಳ್ಳಾರಿಯ ಸಂಡೂರಿನ ಬನ್ನಿಹಟ್ಟಿ ಏನಿದೆ, ಬನ್ನಿಹಟ್ಟಿ ಸುತ್ತಮುತ್ತ ಈ ಅಕ್ರಮ ಅದಿರು ಸಾಗಾಟ ಇದೀಗ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ಸುಮಾರು 205ಕ್ಕೂ ಹೆಚ್ಚು ಮೈನಿಂಗ್ ಲಾರಿಗಳನ್ನ ಇವತ್ತು 205ಕ್ಕೂ ಹೆಚ್ಚು ಮೈನಿಂಗ್ ಲಾರಿಗಳನ್ನ ತಪಾಸಣೆ ಮಾಡಲಾಗಿದೆ. ಅದರಲ್ಲಿ ಸುಹಾನ್ ಅನ್ನುವಂತ ಒಂದು ಕಂಪ್ನಿಗೆ ಸೇರಿರ್ತಕ್ಕಂಥ ಅಕ್ರಮ ಅದಿರು ಸಾವಿರಾರು ಟನ್ ಗಟ್ಟಲೆ ಡಂಪಿಂಗ್ ಅನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಅದು ರೈಲ್ವೆ ಯಾರ್ಡ್ಗೆ ಬರ್ತಕ್ಕಂಥ ಜಾಗದಲ್ಲಿ ಡಂಪಿಂಗ್ ಮಾಡಿರ್ತಕ್ಕಂಥದ್ದು. ಆ ಸ್ಥಳವನ್ನ ಸಂಡೂರು ಮತ್ತು ತೋರಣಗಲ್ಲ ಪೊಲೀಸರು ಈಗಾಗಲೇ ಆ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಪರ್ಮಿಟ್ ಇಲ್ಲದೆ ಸುಮಾರು 100 ಲಾರಿಗಳು ಈ ಒಂದು ಡಂಪಿಂಗ್ ಯಾರ್ಡ್ಗಳ ಮೂಲಕ ಅಕ್ರಮವಾಗಿ ಅದರನ್ನ ಸಾಗಾಟ ಮಾಡ್ತಕ್ಕಂಥದ್ದು. ಜೊತೆಗೆ ಸಿಸಿ ಕ್ಯಾಮೆರಾ ದೃಶ್ಯಗಳು, ಬೇರೆ ಬೇರೆ ಏನು ದಾಖಲೆಗಳನ್ನ ಸೃಷ್ಟಿ ಮಾಡುವ ಮೂಲಕ ಈ ಅಕ್ರಮ ದಂಧೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿನ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಈ ಕಂಡರೂ ಕಾಣದಂತೆ ಕೂಡ್ರಾದ್ರ ಅಂತಕ್ಕಂಥ ಆಕ್ರೋಶ ಕೂಡ ಸಂಡೂರು ಭಾಗದ ಜನರು ವ್ಯಕ್ತಪಡಿಸ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ವೆಂಕಟೇಶ್.